ಸರ್, ಈಗ ರಾಜ್ಯೋತ್ಸವ ಪ್ರಶಸ್ತಿ ಆಯ್ಕೆಗೆ ಒಂದು ಸಮಿತಿ ರಚನೆ ಮಾಡಿದಿರಿ. ಆ 70 ಪ್ರಶಸ್ತಿ ಕೂಡ 64 ಜನರನ್ನ ಸಮಿತಿ ರಚಿಸಿದಿರಿ ಸರ್. ತಪ್ಪೇನಿಲ್ಲ. ನಾವು ಲಾಸ್ಟ್ ಟೈಮ್ನು 55-60 ಜನ ಇದ್ರು, ಈ ಸತಿನೂ ಇದ್ದಾರೆ. ಮತ್ತೆ ಅದ್ರ ಜೊತೆಗೆ ಎಲ್ಲ ಅಕಾಡೆಮಿ ಅಧ್ಯಕ್ಷರಿದಾರಲ್ಲ, ಆ ಅಕಾಡೆಮಿ ಅಧ್ಯಕ್ಷರು ಅದ್ರಾಗ ಪಾಲ್ಗೊಳ್ತಾರೆ. ಹಿಂಗಾಗಿ ಅಷ್ಟು ಜನ ಆಗಿದ್ದಾರೆ. ಅದಕ್ಕೆ ನಾವು ಸಾಹಿತ್ಯ ಕ್ಷೇತ್ರ ಇರ್ಬೋದು, ನಾಟಕ ಕ್ಷೇತ್ರ ಇರ್ಬೋದು, ಎಲ್ಲಾ ಕ್ಷೇತ್ರಕ್ಕೂ, ಶಿಕ್ಷಣ ಕ್ಷೇತ್ರಕ್ಕೂ ಅದಕ್ಕೆ ಒಬ್ಬೊಬ್ಬರು ಇಬ್ಬರನ್ನ ಆಯ್ಕೆ ಮಾಡಿದ್ದೀವಿ. ಈ ಸತೆ 15ನೇ ತಾರೀಕಿಗೆ ಮೊಟ್ಟ ಮೊದಲನೇ ಸಭೆನೂ ಕರೆದಿದ್ದೀನಿ. ಮೊಟ್ಟ ಮೊದಲನೇ ಸಭೆನೂ 15ನೇ ತಾರೀಕಿಗೆ ಬೆಳಗ್ಗೆ ದೇವರಾಜ ಅರಸು ಭವನದೊಳಗೆ ಕರೆದಿದ್ದೀನಿ. ಅವ್ರನ್ನ ಕರೆದು ಮಾತಾಡಿ ಸಭೆಯನ್ನ ಮಾಡ್ತೀನಿ. ಕನಿಷ್ಠ 2ರಿಂದ 3 ಸಭೆಗಳಾಗ್ತವೆ. ಮತ್ತು ಎಲ್ಲಾ ಜಿಲ್ಲೆಯಿಂದನೂ ಒಬ್ಬರನ್ನ ಇಬ್ಬರನ್ನ ಆಯ್ಕೆ ಮಾಡಿದೀವಿ. ಎಲ್ಲರೂ ಕೆಲವೊಂದಿಷ್ಟು ಜನರ ಆಸೆ ಇತ್ತು, ಇದನ್ನ ಕರಿಬೇಡಿ, ಏನು ಅರ್ಜಿ ಆನ್ಲೈನ್ ಕರಿಬೇಡಿ ಅಂತ ಬಹಳಷ್ಟು ಮಂದಿ ಹಿರಿಯ ಸಾಹಿತಿಗಳು, ಹಿರಿಯರು ಕೆಲವೊಂದಿಷ್ಟು ಮಂದಿ ನನಗೆ ಅಡ್ವೈಸ್ ಮಾಡಿದ್ರು. ಈ ಸತಿ ನಾನು ಮೆರಿಟ್ ಮೇಲೆನೆ ಅವರೆಲ್ಲ ಜಿಲ್ಲೆಯಿಂದ ಒಬ್ರು ಇಬ್ರು ಇರೋದ್ರಿಂದ ಜಿಲ್ಲೆಯೊಳಗೇನೆ ಆಯ್ಕೆ ಮಾಡ್ಲಿಕ್ಕೆ ಅವರೆಲ್ಲರೂ ಸಲಹೆಗಳನ್ನ ಹೇಳಿ ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಮಾಡಿದ್ದೀವಿ. ಈ ಅಕ್ಟೋಬರ್ ಅಂತ್ಯ ಅನ್ನೋದ್ರಾಗೆ ಲಿಸ್ಟ್ ಅನ್ನ ಮಾಡಿಕೆ ಕ್ಲಿಯರ್ ಮಾಡ್ತೀವಿ. ಹೊಸ ಮಾನದಂಡಗಳು ಏನಿಲ್ಲ, ಮೊದಲು ಏನ್ ಮಾನದಂಡಗಳು ಅದಾವ ಅವನ್ನೇ ಇಟ್ಕೊಂಡೇ ಮಾಡ್ತಾ ಇರೋದು. 2 ವರ್ಷನೂ ಒಳ್ಳೆ ಸಿಲೆಕ್ಷನ್ ಆಗಿದೆ ಅಂತ ಒಂದು ಒಳ್ಳೆ ಹೆಸರಿದೆ. ಅದೇ ರೀತಿ ಒಳಗನೆ ಯಾವುದೂ ತೊಂದರೆ ಆಗಲಾರದ ರೀತಿ ಒಳಗ ಆಯ್ಕೆಯನ್ನ ಮಾಡುವಂತ ಕೆಲಸ ಅರ್ಹರಿಗೆ ಇದು ನಿಶ್ಚಿತವಾಗ್ಲೂ ರಾಜ್ಯೋತ್ಸವ ಪ್ರಶಸ್ತಿ ಲಾಸ್ಟ್ ಟೈಮ್ 2 ಸತಿನೂ ಕೊಟ್ಟಿದ್ದೀನಿ, ಈ ಸತಿನೂ ಕೊಡುವಂತ ಪ್ರಯತ್ನ ಮಾಡಿದ್ದೀನಿ. ಸರ್, ಚೆನ್ನಾಗಿ ನಡೀತಾ ಇದೆ. ಗ್ರಾಮೀಣ ಪ್ರದೇಶದೊಳಗ ಬೇರೆ ನಮ್ಮ ಬೆಂಗಳೂರನ್ನು ಹೊರತುಪಡಿಸಿ ಬೇರೆ ಕಡೆ ಬಹಳ ಚೆನ್ನಾಗಿ ಆಗ್ತಾ ಇದೆ. ಬೆಂಗಳೂರೊಳಗೆ ಸ್ವಲ್ಪ ಸ್ಲೋ ಇದೆ. ಅಲ್ಲಿನೂ ಇವತ್ತೇ ನಿನ್ನೆಯಿಂದನೂ ಸ್ವಲ್ಪ ಪಿಕಪ್ ಆಗಿದೆ. ನಿನ್ನೆಯಿಂದನೂ ಬೆಂಗಳೂರೊಳಗೂ ಚೆನ್ನಾಗಿ ನಡೀತಾ ಇದೆ. ಸರ್, ನನಗೆ ಈಗ ನೋಡಿ, ಗದಗು, ಚಾಮರಾಜನಗರ, ಕೊಪ್ಪಳ ಎಲ್ಲ 100% ಆಗಿದಾವ. ನಾನು ಬೆಂಗಳೂರನ್ನು 100% ಅಂತ ಇಟ್ಕೊಂಡಿದ್ದೀನಿ, ಆಗುತ್ತಂತ ಭರವಸೆ ಇಟ್ಕೊಂಡಿದ್ದೀನಿ. ನೋಡೋಣ. ಅದು ಘಟನೆಗಳು ಕೂಡ ನಡೀತಾ ಇದಾವೆ ಸರ್, ಸಣ್ಣ ಪುಟ್ಟ ಘಟನೆಗಳು ನಡೀತಾ ಇದಾವೆ. ಅದೆಲ್ಲ ಒಂದ್ ಕಡೆ ಆ ರೀತಿ ಘಟನೆಗಳು ನಡಿಬಾರ್ದು ಅಂತ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ತೀನಿ. ನೀವು ಏನು ಮಾಹಿತಿಯನ್ನ ಕೊಡ್ತೀರಿ ಆ ಮಾಹಿತಿಯನ್ನು ಮಾತ್ರ ನಾವು ತಗೊಂತೀವಿ. ಸಮೀಕ್ಷೆಗೆ ಹೋದವ್ರ ಬಗ್ಗೆ ಕೂಡಿ ಹಾಕಿದ್ದು ನಾನು ನೋಡಿದೆ ಮಾಧ್ಯಮದೊಳಗ. ಕೂಡಿ ಹಾಕಂತದನ್ನ ಇಂಥದೆಲ್ಲ ಮಾಡಬೇಡಿ, ಯಾಕಂದ್ರೆ ಇದು ಒಳ್ಳೆ ಬೆಳವಣಿಗೆಗಳಲ್ಲ. ನಾವು ನಿಮ್ ಸಲಾಗ ಮಾಡ್ತಾ ಇದ್ದೀವಿ. ನಮ್ಮ ವೈಯಕ್ತಿಕ ಇದ್ರಾಗ ಯಾವ್ದು ವೈಯಕ್ತಿಕ ಹಿತಾಸಕ್ತಿ ಇಲ್ಲ. ನಿಮ್ ಪರವಾಗಿ, ನಿಮ್ ಸಲಾಗಿ, ಜನರ ಸಲಾಗಿ ಮಾಡುವಂತದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳ ಆಸೆ. ತುಳಿತಕ್ಕೊಳಗಾದಂತವ್ರು, ಕಟ್ಟ ಕಡೆ ಮನುಷ್ಯನಿಗೆ ಸರ್ಕಾರದಿಂದ ಏನಾದ್ರೂ ಒಂದು ಯೋಜನೆ ಕೊಡುವಂತ ದೃಷ್ಟಿಕೋನ ಇಟ್ಕೊಂಡು ಇದನ್ನ ಮಾಡ್ತಾ ಇದ್ದೀವಿ. ಸಹಕಾರ ಮಾಡಿ ಅಂತ ವಿನಂತಿಯನ್ನ ಮಾಡ್ತೇನೆ. ಡಿನ್ನರ್ ಕರೆಯಕ್ಕೆ ಏನು ವಿಶೇಷ ಏನಿದೆ? ನೀವು ಮಾಧ್ಯಮದೊಳಗೆ ಏನೇನೋ ಕಲ್ಪನೆ ಮಾಡ್ಕೊಳಕತ್ತೀರಿ. ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ ಇಲ್ಲ, ವಾಂತಿನೂ ಇಲ್ಲ, ಏನೂ ಇಲ್ಲ, ಆರಾಮಾಗಿದೆ. ನೀವು ಅದನ್ನ ಈಗ ನಮ್ಮನ್ನ ಕರೆದಿದ್ದಾರೆ, ಕೆಲವೊಂದಿಟ್ಟು ಸಲಹೆಗಳನ್ನ ಕೊಡಬಹುದು ಮುಖ್ಯಮಂತ್ರಿಗಳು. ಕೆಲವೊಂದಿಷ್ಟು ಕೆಲಸ ಯಾವ ರೀತಿ ಮಾಡಕ್ ಹೋಗ್ತೀನಿ ಅಂತ ಸಲಹೆಗಳನ್ನು ಕೊಡಬಹುದು. ನನಗ ನೋಡಿ, ಅದು ಎಲ್ಲದು ಮುಖ್ಯಮಂತ್ರಿಗಳಿಗೆ ಮತ್ತು ಹೈಕಮಾಂಡ್ಗೆ ಬಿಟ್ಟಂತ ವಿಚಾರ. ನಮ್ಮನ್ನು ಕರೆದಿದ್ದಾರೆ, ಊಟಕ್ಕೆ ಹೊಂಟಿದೀವಿ. ಸಚಿವ ಸಂಪುಟ ಪುನರ್ರಚನೆ ಅದ್ರ ಬಗ್ಗೆ ನಾನು ಮಾತಾಡಕ್ ಅಷ್ಟು ದೊಡ್ಡ ಇಲ್ಲ. ನನಗ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅದು ಮಾಹಿತಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಮುಖ್ಯಮಂತ್ರಿ ಏನ್ ಡಿಸಿಷನ್ ತಗೊಂತಾರ, ಪಕ್ಷ ಏನ್ ಡಿಸಿಷನ್ ತಗೊಂತ ನಾವು ಬಹಿರಂಗವಾಗಿ ಹೇಳ್ತಿದ್ದಾರೆ ಸರ್. 2.5 ವರ್ಷಕ್ಕೆ ಆದ್ಮೇಲೆ ನಿಮ್ಗೆ ಅವಕಾಶ ಮಾಡ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ರು. ಅದ್ರ ಪ್ರಕಾರ ನಡೆದುಕೊಳ್ಬೇಕು ಅಂತ ನೇರವಾಗಿ ಮಾತಾಡ್ತಾರೆ. ಸಹಜವಾದಂತ ಕೆಲಸ, ಎಲ್ಲರಿಗೆ ಆಸೆ ಇರೋದು. ಸಚಿವರಾದಂತವ್ರನ್ನ ಪಕ್ಷದ ಕೆಲಸಗಳಿಗೆ ವಹಿಸಬೇಕು ಅನ್ನೋದು ಈಗ ಬೇಡಿಕೆ ಇಟ್ಟಿದ್ದಾರೆ. ಪಕ್ಷದೊಳಗೆ ಚರ್ಚೆಗಳಾಗ್ತಾವು, ಪಕ್ಷದಾಗ ಹಿರಿಯರಿದ್ದಾರೆ, ಅವ್ರು ಏನ್ ಬೇಕಾದ್ರೆ ಡಿಸಿಷನ್ ತಗೊಂತಾರೆ. ಸಮೀಕ್ಷಾ ವರದಿ ಸಿದ್ದರಾಮಯ್ಯ ಅವರ ಅವಧಿಯಲ್ಲೇ ಜಾರಿ ಮಾಡೋ ಪ್ರಯತ್ನ ನಡೆಯುತ್ತಾ ಅಂತ ಎಷ್ಟು ದಿನ ತಗೋಬಹುದು ಸರ್? ಈಗ ಅದು ಮುಗಿದ ಮೇಲೆ ಕನಿಷ್ಠ 1-1.5 ತಿಂಗಳಂತ ನಾವು ಡಿಸೆಂಬರ್ ವರೆಗೆ ಟಾರ್ಗೆಟ್ ಇಟ್ಕೊಂಡಿದ್ದೀವಿ. ಬಟ್ ಅದೇನ್ ಯಾವಾಗ ಕೊಡ್ತಾರ ನೋಡೋದು, ಡಿಸೆಂಬರ್ ಒಳಗೆ ಕೊಡ್ತಾರಂತ. ಯಾಕಂದ್ರೆ ನನಗಿದ್ದ ಮಾಹಿತಿ ಇಡೀ ರಾಜ್ಯದೊಳಗೆ ಬಹಳ ಸ್ಪೀಡಪ್ ಆಗ್ತಾ ಇದೆ. ಬೆಂಗಳೂರನ್ನು ಹೊರತುಪಡಿಸಿದ್ರೆ ಎಲ್ಲಾ ಕಡೆ ಬಹಳ ಸ್ಪೀಡಪ್, 100%. ಮೊಟ್ಟ ಮೊದಲಿಗೆ 5ನೇ ತಾರೀಕಿಗೆ ನಮ್ಮ ಜಿಲ್ಲೆ ಒಳಗ 2 ವಿಧಾನಸಭಾ ಕ್ಷೇತ್ರ ಮುಗಿದು, ಒಂದು ನಂದು, ಒಂದು ಯಲಬುರ್ಗ ಕಂಪ್ಲೀಟ್ ಆಗಿದೆ. ಅನೌನ್ಸ್ ಮಾಡಿದೆ ನಾನು ಅವತ್ತು.
5ನೇ ತಾರೀಕಿಗೆ, 6ನೇ ತಾರೀಕಿಗೆ ಚಾಮರಾಜನಗರ ಗದಗ ಆಗಿದೆ. ಹೀಗೆಲ್ಲ ಒಟ್ಟು 80 ರಾಜ್ಯದೊಳಗೆ 84% ಆಯ್ತು, ಬೆಂಗಳೂರನ್ನು ಸೇರಿಸಿ. ಕೊಪ್ಪಳ ಫಸ್ಟ್, ಈಗ ಗದಗ ಕಂಪ್ಲೀಟ್ ಆಯ್ತು, ಇವತ್ತು ಚಾಮರಾಜನಗರದ್ದು ಆಯ್ತು. ಚೆನ್ನಾಗಿ ನಡೀತಾ ಇದೆ. ಸಿಟಿ ಒಳಗೆ ಸ್ವಲ್ಪ ಟೈಮ್ ತಗೊಂಡಿದ್ರೆ ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.